ಏನಮ್ಮ ಅಮ್ಮಣೆ ಇಲ್ಲೋಡಿಲಿ ಅಮ್ಮಣೆ ಅಮ್ಮಣೆ ಇಲ್ಲೋಡ ಒಂದು ಲೋಟ ಕಾಪಿ ಇಕ್ಕೊಂಡು ಒಂದು ಚಮ್ ನೀರು ತರಕಮ್ಮ ಇನ್ನ ಕಣಮ್ಮ ಅಮ್ಮ ಅಮ್ಮಣೆ ಇಲ್ಲೋಡಿಲಿ ಒಂದು ಲೋಟ ಕಾಪಿ ಇಕ್ ಬರಮ್ಮ ಕಾಪಿ ಕುಡಿಯಂಗೈತಿ ನನಗೆ ಹೇಳ್ತಾ ಇದ್ದೀರಾ ನೀವು? ನಿಮ್ಗೆ ಹೇಳ್ತಾ ಇರೋದು ಒಂದು ಚಮ್ ನೀರು ತಮ್ಮ ಹಂಗೆ ಕಾಪಿ ಕಾಸ್ಕೊಂಡು ನೀರು ಕುಡಿಬೇಕು ತಣ್ಣನವ ನೀರು ತಂಬ ಈ ಬಿಸಿಲಿಗೆ ಹೊತ್ಕೊಂಡು ನೀರು ಕುಡಿಯಂಗಾವತ್ ಕಣಮ್ಮ ಒಂದು ಲೋಟ ಕಾಪಿ ಕಾಸ್ಕೊಂಬ ಹೇಳ್ತೀನಿ. ನನಗೆ ಹೇಳ್ಬಿಡ್ರಿ, ಅವರು ನಿಮ್ಮ ಮನೆಯವ್ರು ಇದಲ್ಲ ಅವ್ರಿಗೆ ಹೇಳಿ. ನನ್ನ ಕೆಲಸದವ್ರನ್ನೂ ಮಾಡ್ಕೊಂಡಿದ್ದೀರಾ? ಹಾಂ ಅಲ್ಲ, ನಿಮ್ದೊಳೆ ಚೆನ್ನಾಗೈತಪ್ಪ, ಬರೀ ನೀರು ಕೊಡು, ಕಾಫಿ ಕೊಡು, ಊಟಕ್ಕಿಡು, ನಮ್ಗೆ ಅದೆಲ್ಲ ಕೇಳಿಬಿಡ್ರಿ ನೀವು. ನಿಮ್ಮ ಮನೆಯವ್ರನ್ನೂ ಕೇಳಿ, ಅವ್ರನ್ನೂ ಕೇಳಿ ಅವ್ರನ್ನ ಇಕ್ಸ್ಕೊಂಡು ಊಟ ಮಾಡಿ. ನೀವು ಊಟ ಮಾಡೋದಾಗಿರ್ಬೋದು, ಕಾಫಿ ಮಾಡ್ಕೊಡೋದಾಗಿರ್ಬೋದು, ಎಲ್ಲ ಅವ್ರನ್ನೂ ಕೇಳಿ. ನಾನು ಕೇಳಿಬಿಡ್ರಿ, ನನ್ನ ಮನೆ ಕೆಲಸದವಳಲ್ಲ, ನನ್ನೇನು ಮನೆ ಕೆಲಸದವಳನ್ನ ಮಾಡ್ಕೊಂಡಿದ್ದೀರಾ? ಏನು ನಿಮಗೆ ಬೇಕಾದಂಗೆ ಬಾರಮ್ಮ ಅದನ್ನು ಕೊಡು ಇದನ್ನು ಕೊಡು ಅಂತ ಹಂಗೆ ಕರಿತೀರಲ್ಲ, ನನಗೇನು ಹೇಳ್ಬೇಡ್ರಿ ನೀವು. ಏನೋ ಮನೆ ಸೊಸೆ ನಿಮ್ದೆ ಅಲ್ವಾ ಮನೆ, ಅದಕ್ಕೇನೋ ಕೇಳಿ ಒಂದು ಲೋಟ ಕಾಪಿ ಕಾಸು ಕೊಡೋಕು ನೀನು ಹಂಗೆ ಹೆಂಗೆ ಸಿಟ್ಟಾಗ್ತಿಲ್ಲ. ಒಂದು ಲೋಟ ಕಾಪಿ ಕೇಳಿದ್ರೆ ಯಾವತ್ತೂ ಕಾಸ್ಕೊಂಡು ಕೊಡಲ್ಲ ಹೇಳತ್ತ ಮಣಿ. ಒಂದು ಲೋಟ ಕಾಪಿನ ಕಾಸು ಕೊಡ್ಬೇಕು, ಯಾರನ್ನ ಬಂದವ್ರಿಗೆ ಒಂದು ಸ್ವಲ್ಪ ನೀರು ಕೊಡ್ಬೇಕು ಕುಡಿಯೋಕ್ಕೆ, ಎಲ್ಲ ಚೆನ್ನಾಗಿ ನೋಡ್ಕೋಬೇಕಣಮ್ಮ. ಅಲ್ಲೋಡಲ್ಲಿ ಅವ್ರಿಗೆ ಹೇಳ್ರಿ ನೀವು, ನನಗೆ ಹೇಳ್ಬೇಡಿ. ನಾನೇನೇನು ಮನೆ ಕೆಲಸದವ್ರಲ್ಲ, ನನಗೆ ಒಳ್ಳೆ ಚೆನ್ನಾಗಿ ಹೇಳ್ತೀರಲ್ಲ ನೀವು. ನೀರು ಕೊಡು, ಊಟಕ್ಕೆ ಇಡ್ರಿ, ಅಲ್ಲ ನನಗೆ ಹೇಳ್ತೀರಪ್ಪ ನೀವು. ನೀವು ಯಾರಿಗೆ ಹೇಳ್ಬೇಕು ಅಂತ ಸ್ವಲ್ಪ ತಿಳ್ಕೊಂಡು ಹೇಳ್ರಿ. ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ ಯಾರ ಹತ್ರ ಏನು ಮಾತಾಡಬೇಕು, ಯಾರ ಹತ್ರ ಹೆಂಗಿರಬೇಕು ಅಂತೇಳಿ ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ. ಗೊತ್ತಾಗೋರಾಗಿದ್ದರೆ ನೀವು ಈ ಥರ ಕೇಳ್ತಾ ಇರಲಿಲ್ಲ, ಈ ಥರ ಹೇಳ್ತಾ ಇರಲಿಲ್ಲ ನನಗೆ. ನಿಮಗೆ ಸ್ವಲ್ಪ ಕಡಿಮೆ ಬುದ್ಧಿ. ಸ್ವಲ್ಪ ತಿಳ್ಕೊಂಡು ಯಾರನ್ನ ಕೇಳಬೇಕಂತ ತಿಳ್ಕೊಂಡು ಕೇಳ್ರಿ, ನಾನು ಕೇಳಬೇಡ್ರಿ ನೀವು. ನಾನು ಕೊಡೋದು ನನ್ನ ಗಂಡನಿಗೆ ಮಾತ್ರ ಒಂದು ಲೋಟ ನೀರು ಕೊಡೋದು, ನಾನು ಬೇರೆ ಯಾರಿಗೂ ನಾನು ಒಂದು ಲೋಟ ನೀರನ್ನು ಕೊಡಲ್ಲ, ನಾನು ಅವ್ರು ಹೇಳಿರೋ ಕೆಲಸನೂ ಮಾಡಲ್ಲ. ನೀವು ಸ್ವಲ್ಪ ನೀವು ಮನೇಲಿ ಇದ್ಮೇಲೆ ನಿಮ್ಮ ಪಾಡಿಗೆ ನೀವು ಇರೋದು ಕಲೀರಿ. ಬಂದಿದ್ದೀರಾ, ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು. ಏನು ನೀವೇನೇನು ದೊಡ್ಡ ಇದೆ? ಹೋಗಿ ಇಲ್ಲಾಂದ್ರೆ ತುಂಬ್ಕೊಂಡು ಕುಡಿಬೇಕಪ್ಪ, ನೀರನ್ನು ಕೊಡಬೇಕಾ? ಇದು ಒಳ್ಳೆ ಚೆನ್ನಾಗೈತಪ್ಪ. ಒಂದು ಲೋಟ ನೀರನ್ನು ನಾವೇ ತಗೊಂಬಂದು ಕೊಡ್ಬೇಕಂದ್ರೆ ಸೊಸೆಯರು ಮುಂದಕ್ಕೆ ಕಾಪಿ ಕೊಡೋರು ಉಂಬಕ್ಕಿ ಕರಮ್ಮ, ಅದಕ್ಕೇನೆ ನಾನು ಹಂಗೆ ಅನ್ಕೊಂಡು ಕೇಳಿದೆ ನೀನು ಕೊಡ್ತೀಯ ಅಂತ. ಇವರೆಲ್ಲ ಕೊಡ ಅಂತಾರಲ್ಲ ಕಣಪ್ಪ, ಕೇಳಕ್ ಹೋಗ್ಬೇಡ, ಸುಮ್ಕಿರು. ಕೊಡಲ್ಲ ಬಿಡಮ್ಮ ತಾಯಿ, ಕೊಡ್ಬೇಡ, ಸುಮ್ಮನಿರು. ನಮ್ಮ ಅಯ್ಯಪ್ಪಗೆ ಅಲ್ಲೇ ಅಲ್ಲನ ಕೊಡಾರು. ನನ್ನ ಸೊಸೆಯರು ಇಬ್ಬರೊಳ ಇದ್ದಾರೆ, ಗನ್ಮ ನೋಡ್ಕೊಂಬರೋರು ಇಬ್ರು. ಉಂಬಾಕಿ ಕದು ಮುಂದೆ ಕಾಪಿ ಕೊಡೋದು ಎಲ್ಲ ಮಾಡಾರು. ಈ ಅಪ್ಪ ಎಂದೋ ಒಂದು ಲೋಟ ನೀರನ್ನು ತುಂಬ್ಕೊಂಡು ಕುಡಿಯಲ್ಲ, ನಮ್ಮ ಮನೆಯಾಗ ನಾವೇ ಕೊಡಬೇಕು. ಅದಕ್ಕೆ ಕಣಮ್ಮ ಅಯ್ಯಪ್ಪ ಕೇಳ್ತೈತೆ. ಅಲ್ಲ, ನೀರನ್ನು ತಗೊಂಡು ಕುಡಿಯೋಕ್ಕಾಗಲ್ವ ಇವ್ರ ಕೈಲಿ? ಅಲ್ಲೇ ಇರ್ತಾವ, ಹೋಗಿ ಕುಡಿಯೋದು ಬಿಟ್ಟು ನನಗೆ ಹೇಳ್ತಾರೆ. ಹೋಗು, ಇದು ಒಳ್ಳೆ ನನಗೆ ತಲೆನೋವಪ್ಪ ನಿಮ್ದೊಂದು. ಮನೇಲಿ ಬಂದಿದ್ಮೇಲೆ ನಿಮ್ಮ ಬದುಕು ನೀವು ಮಾಡ್ಕೋಬೇಕು, ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು. ಒಂದು ಲೋಟ ನೀರನ್ನು ತೊಗೊಂಡು ಕುಡಿಯೋಕ್ಕಾಗಲ್ಲ ಅಂತಂದ್ರೆ ಅದರಲ್ಲಿ ನಾನು ತಗೊಂಬಂದು ಕೊಡಬೇಕು ನಿಮ್ಮ ಮುಂದಕ್ಕೆ. ಅದೇನು ತಗೊಂಬಂದು ಕೊಡ್ತಾರೆ ನಿಮಗೆಲ್ಲನ? ಏನೋ ಕೇಳಿರಿ, ಇದು ಯಾಕೆ ಹಂಗೆ ಆಡುತ್ತೆ ಏನೋ ಇವ ಅಮ್ಮಣ್ಣಿ ಏನಂತ ಒಂದು ಲೋಟ ನೀರು ಕೇಳಿದ್ರೆ ನಾನೇ ಮನೆ ಕೆಲಸ್ತಾರೆ ನನ್ನ ಕೇಳ್ತೀರಾ ಅಂಬುತ್ತೆ. ಹಂಗೆ ಕಣಪ್ಪ, ಹೇಳು. ಯಪ್ಪ ಇವಳು ಅವಳೇನ ಅಮೃತ. ಅವಳು ಈಗಳಪ್ಪ ಏನಾನ ನಾನು ಸಾರು ಮಾಡಲಿ, ತಿಂಡಿ ಮಾಡಲಿ, ಆಗ ವಾಣಿಗೆ ಎಲ್ಲ ಕಳಿಸ್ತಾಳೆ, ಎಲ್ಲ ಕೊಡ್ತಾಳೆ. ನಾವು ಯೋಟ್ ಮಾಡೋಣ? ಸಾಕಾಗೈತೆ ಕಣಪ್ಪ, ನನಗಂತೂ ಮಾಡೋಕ್ಕಾಗಲ್ಲ. ಬೋಲು ಇದ್ರಂತಾರೆ ಇವರೆಲ್ಲನ. ಅವಳು ಶ್ವಾಸನ ತಲೆ ಮೇಲೆ ಇಕ್ಕೊಂಡವಳೆ. ಇವಳ ಕೈಲಿ ಒಬ್ರಿಗೂ ಅಷ್ಟೇ ಅಂತ ಅಡುಗೆ ಮಾಡೋದು, 4-5 ಜನಕ್ಕೆ ಮಾಡೋಕ್ಕಾಗಲ್ಲ ಅಂತ ಬರೀ ಹಿಂಗೆ ಓಡಾಡ್ಕೊಂಡು ಹೊರಗೆ ಹಿಂಗೆ ಟೈಮ್ ಪಾಸ್ ಮಾಡ್ತಾಳೆ. ನೋಡೋದು ಲೋಟ ನೀರು ಕೇಳಿದ್ರು ಕೊಡಲ್ವಲ್ಲ, ಎಷ್ಟು ದಿಮಾಕ್ ಇರಬೇಡ. ದಿಮಾಕ್ ಕಣಪ್ಪ, ಜಾಸ್ತಿ ದಿಮಾಕು. ಯಪ್ಪ ಅಷ್ಟಿಷ್ಟಿಲ್ಲ ದಿಮಾಕು. ನಾನು ಏನೋ ಅಂದ್ಕೊಂಡಿದ್ನಪ್ಪ, ಒಳ್ಳೇದು ಬಿಡು ಏನಕ್ಕೆ ನೋಡ್ಕೊಂಬತ್ತೆ ಅಂತ ಅಂದ್ಕೊಂಡಿದ್ದಿ. ಮತ್ತು ಫಸ್ಟಿಗೆ ಬಂದಾಗ ಹಣ್ಣು ಪಣ್ಣು ಕೊಯ್ ಕೊಡೋದು ಅದು ಎಲ್ಲ ಮಾಡಾರು. ಈಗ ಹಣ್ಣು ತೊಂದರೆ ಕೊಡೋದೇ ಇಲ್ಲ, ಎಲ್ಲ ತೆಗ್ದಿಕ್ಕೆಂಬ್ತಾರೆ. ನಮ್ಮಮ್ಮನಿಗೆ ಕೈ ತಮ್ಗೆ ಹೇಳ್ಬೇಕು, ಹಣ್ಣು ಎಲ್ಲ ಅದು ಏನಪ್ಪ ಅಮ್ಮ ಅಂತ. ಯಾಕನ ತಗೊಂಬಂದ್ರೆ ಯಾತು ಇರೋದಿಲ್ಲ ಏನಿಲ್ಲ ಹಣ್ಣು ಪಣ್ಣು. ಮತ್ತೆ ಫಸ್ಟಿಗೆ ಬಂದಾಗ ಅಜ್ಜಿ ತಾತ ಅಂತ ಸೆನಕ್ ಮಾತಾಡ್ಸಾಳು. ಈಗ ಒಂಥರ ನಾವಿಲ್ಲಿರೋದಕ್ಕೆ ಇವಳು ಹಂಗೆ ಏನು ದಿಮಾಕ್ ಮಾಡ್ತಾಳೆ, ಒಂಥರ ಒಟ್ಟು ಹುರ್ಕೊಂತಾಳೆ. ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತೇ? ನಾನು ಅದಕ್ಕೆ ಇವಳನ್ನ ಮಾತಾಡ್ಸೋದೇ ಇಲ್ಲ. ಒಂದು ಲೋಟ ನೀರು ಕೊಟ್ಟಿದ್ರೆ ಕಳ್ಕ ಮಾಡಿ ಗಂಡಸ್ರು ಕೇಳಕ್ಕೆ ಹೇಳ್ತಾರಪ್ಪ. ಇಲ್ಲ ನಾವು ಹೊರಗೆ ಹೋಗ್ಬಂದು ಒಂದು ಲೋಟ ನೀರು ಕೊಡು ಅಂತ ಕೇಳಕ್ಕೆ ಹೇಳ್ತಾರೆ. ಏನಂದ್ರೂ ಅಷ್ಟೇ ನಮ್ಮ ಮರ ಆಗ್ಬೇಕು ಅಂಬೋದು ಅದಕ್ಕೆ ಮತ್ತೆ. ನಮ್ಮ ಬೇಬಮ್ಮ ಹಿಂಗೆ ಬಂದು ನೀವು ಕುಕ್ಕಂತಿದ್ದೆ ಒಂದು ಲೋಟ ನೀರು ಕೊಡಮ್ಮ ಅಂದರೆ ಹೆಂಗೆ ಒಂದು ಸೇಮ್ ನೀರು ತಗೊಂಬಂದು ಕೊಡೋದು. ಕೊಡಲ್ಲ ಕಣಮ್ಮ, ಒಂದು ಲೋಟ ನೀರನ್ನು ಕೊಡಲ್ಲ. ನಾನು 2-3 ದಿನ ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ. ನೀರು ಕೇಳಿದ್ರೆ ಕೇಳಿಸ್ದಿಲ್ದಂಗೆ ಹೋಗುತ್ತೆ. ಒಂದು ಲೋಟ ನೀರು ಕೊಡು ಬರಮ್ಮ ಅಂತ ಕರೆದ್ರೆ ಸಾಕು, ಏನೋ ಕೇಳಿಸೇ ಇಲ್ಲ ಅನ್ನಂಗೆ ಅದ್ರ ಪಾಡಿಗೆ ಅದು ಹೋಗ್ಬಿಡುತ್ತೆ. ಮಾತಾಡ್ಸಿರು ಮಾತಾಡಲ್ಲ, ಹಂಗೆ ಮಾಡ್ತೈತಿ ಕಣಮ್ಮ. ಅಯ್ಯೋ ನನಗಾಲೇನೆ ಗೊತ್ತಾಗ್ತೈತಿ. ಮನೆಯಾಗ ಹೆಂಗಿರ್ತಾರೆ ಏನು ಎತ್ತ ಅಂತ ಅವಂಬಿಡ್ತಾನೆ ಹಂಗೆ. ಏನು ಯಪ್ಪ ಇವಾಗ ಏನು ಯಾರು ದೊಡ್ಡವ್ರು ನಡೆಯಲ್ಲ ಕಣಮ್ಮ ಮನೆಯಾಗಿ. ಎಲ್ಲ ಅವ್ರಿಗೆ ಹೆಂಗೆ ಸರ್ ಬರುತ್ತಾ ಹಂಗಿರ್ತಾರೆ ಇವಾಗಿನ ಕಾಲದಾಗೆ. ದೊಡ್ಡವರು ಸಣ್ಣವರು ಅಂಬೋದು ಏನಿಲ್ಲ. ಏನು ಮಾಡೋಣ, ಬಂದೈತಿ ಒಂದು ಸರಿಸ್ಕೊಂಡು ಇರ್ಬೇಕು. ಹ್ಞೂನಪ್ಪ,
ಏನಪ್ಪ ಮತ್ತೆ ಬಂದಿದ್ದೀವಿ ಅಂದಮೇಲೆ ಒಂದು ಸರಿಸ್ಕೊಂಡಿರ್ಲೇಬೇಕು, ಇಲ್ಲಾಂದರೆ ಆಗಲ್ಲ ಕಣಪ್ಪ, ಆಗಲ್ಲ. ಬಂದಿದ್ದೀವಿ, ಏನು ಬಂದ್ರು ಒಂದು ಸರಿಸ್ಕೊಂಡು ಚೆನ್ನಾಗಿಟ್ಕೊಂಡು ಹೋಗ್ಬೇಕು ಹೊರ್ತನು ನಾವು ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ತಲೆ ಕೆಡಿಸ್ಕೊಂಡ್ರೆ ಭಾಳ ಭಾಳ ತಲೆ ಕೆಟ್ಟೋಗುತ್ತೆ. ಚೆನ್ನಾಗಿಟ್ಕೊಂಡು ಹೋಗ್ತೀವಿ ಎಂಬುದಿರ್ಬೇಕು ಅಷ್ಟೇ. ಚೆನ್ನಾಗಿರ್ಬೇಕು ಕಣಪ್ಪ. ನೇ ಮಾಡೋಣ ಇವಾಗ, ಅತ್ಲಾಗಲ್ಲ ಇತ್ಲಾಗಲ್ಲ ಅಮ್ಮಂಗೆ ಹಾಗೆ ಆಯ್ತತ್. ನೇ ಮಾಡೋಣ, ಬಂದಿರೋ ತಪ್ಪಿಗೆ ನಾವೇ ಮಾಡ್ಕೊಂಡು ಉಣ್ಕೊಂಡು ಇರಬೇಕು. ಹೋಗಿ ನೀನು ಒಂದು ಲೋಟ ಕಾಪಿ ಕಾಸ್ಕೊಂಡು ಸ್ವಲ್ಪ ನೀರು ತರೋಗಿ ಹೋಗು, ನೇ ಮಾಡೋಣತ್. ಏನಪ್ಪ ಯಾಕ ಮಾತಾಡ್ತೀರಾ? ಏನಿಲ್ಲ ನೀನು ತಕ್ಷಣ ಒಂದು ಲೋಟ ನೀರು ಕೊಡಮ್ಮ, ಸ್ವಲ್ಪ ನೀರು ತಗೊಂಡು ಒಂದು ಲೋಟ ಕಾಪಿ ಕಾಸ್ಕೊಂಡು ಕೊಡಮ್ಮ ಅಂದೆ. ನಾನೇನು ಮನೆ ಕೆಲಸ್ತಾರೆ ಅಂತ ಅಂತು. ಸಿಟ್ಟಾತು. ನಾನೇನು ಮನೆ ಕೆಲಸ್ತಾರೆ ನನ್ನ ಕೇಳ್ತಿರಲ್ಲ ನೀವೆಲ್ಲದಕ್ಕೂ. ನನ್ನ ನೀವು ಕೇಳಬೇಡ್ರಿ, ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು ಅಂತ ಸಿಟ್ಟಾಗುತ್ತೆ. ಅಲ್ಲ ನೋಡಮ್ಮ, ಅಲ್ಲ ಹೆಂಗೆ ಸಿಟ್ಟಾಗುತ್ತೆ. ಹ್ಞೂನಪ್ಪ, ಅವಳು ಹಂಗೆ ಸ್ವಲ್ಪ ಸ್ಟ್ಯಾಂಡರ್ಡು, ಹಂಗೆ ಇನ್ನೇನು ಮಾಡೋಕ್ಕಾಗುತ್ತೆ ಅನುಸರಿಸ್ಕೋಬೇಕು ನಾವೇನೆ. ಸ್ವಲ್ಪ ಹಂಗೆ ಕಣಪ್ಪ ಅವಳು. ಅವಳು ಎಂದು ಅವಳು ಕೆಲಸ ಅಂತಂದರೆ ಅವಳು ಕೆಲಸಗಳು ಮಾಡ್ಬೇಕಂತಂದರೆ ಆಗಲ್ಲ. ಅವಳನ್ನೇನು ಕೇಳಬೇಡ್ರಿ. ನಿಮ್ಮ ಪಾಡಿಗೆ ನೀವು ಏನಾನ ಇದ್ರೆ ಚಿಕ್ಕಮ್ಮಂಗೆ ಕೇಳು, ಸರಿ? ನಮ್ಮ ಅಮೃತನೂ ಕೆಲಸ ಮಾಡಲ್ಲ, ಇವಳು ಕೆಲಸ ಮಾಡಲ್ಲ. ಅಷ್ಟೇ. ಈಗ ನಾನು ಸ್ವಲ್ಪ ಮಾಡ್ಕೊಂಡು ಕೊಡ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಈಗ ಇವಳು ಹಂಗೇನೆ, ಏನು ಮಾಡೋದು? ಅಂಬಕಾಲ ಬಿಡೋಕ್ಕಾಗಲ್ಲ ಅಂತ ಸುಮ್ಮನೆ ಇರ್ಬೇಕಷ್ಟೇ. ಈಗ ನಾವು ಸ್ಟ್ಯಾಂಡರ್ಡ್ ಅಂತ ಮದುವೆ ಮಾಡ್ಕೊಂಬಂದ್ರೆ ಹಿಂಗೇನೆ, ಸ್ಟ್ಯಾಂಡರ್ಡಾಗಿ ಬರೀ ಓಡಾಡೋದು ಅಷ್ಟೇ. ನಾವು ಏನೋ ಮಾಡಿರ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಾವು ಚೆನ್ನಾಗಿದ್ದಾರೆ ಅಂತ ಮದುವೆ ಮಾಡ್ಕೊಂಬಂದ್ರೆ ಹಿಂಗೇನೆ. ಏನು ಮಾಡೋದಪ್ಪ, ಇವಾಗ ಇವರೆದ್ರಿಗೆಲ್ಲ ಸಾದ್ರ ಆಗಬಾರ್ದು ಅಂತ ನಾನು ನೋಡ್ತಾ ಇದ್ದೀನಿ. ವಾರದಿಂದಲೂ ಬೋಲ್ ದಿಮಾಕ್ ಮಾಡ್ತಾಳೆ. ಅಲ್ಲಿದ್ದ ಒಂದಿಟ್ಟು ಹೆಂಗೋ ಪರವಾಗಿಲ್ಲ, ಹೊಸ ಬಂದಾಗ ಹಿಂಗೆ ಕಾಪಿ ಟೀನಾದರೂ ಮಾಡೋದು, ತಿಂಡಿ ಗಿಂಡಿ ಹೆಂಗೆ ಮಾಡೋದು, ಹಿಂಗೆ ಮಾಡೋಳು. ಇವಾಗ ಯಾಕೆ ದಿಮಾಕ್ ಮಾಡ್ತಾಳೆ. ನೀವು ಬೇರೆ ಬಂದಿಲ್ಲ ಇದ್ದೀರಲ್ಲ, ಅದಕ್ಕೂ ಇವ್ರಿಗೆಲ್ಲ ಏನು ನಾನು ಮಾಡಿಕ್ಬೇಕು ಅಂತ ದಿಮಾಕ್ ಮಾಡ್ತಾಳೆ. ಏನು ಮಾಡೋಣಪ್ಪ. ಒಂದಿಷ್ಟು ಸ್ಟ್ಯಾಂಡರ್ಡ್ ಅಂತ ಹೋದ್ರೆ ಹಿಂಗೆ ಆಗೋದು, ಏನು ಮಾಡಲ್ಲ ಬಿಡು. ಬೇಜಾರಾಗಬೇಡ. ಅವಳು ಹಂಗೆ ನಾನೆಲ್ಲ ಹೇಳ್ತೀನಿ. ಈಗ ಹೇಳಕ್ಕೆ ಹೋದ್ರೆ ಅಯ್ಯೋ ಹಂಗೆ ಹಿಂಗೆ ಅಂತ ಹೇಳ್ತಾರಪ್ಪ ಅಮ್ಮಂಗೆ ಆಗುತ್ತೆ. ಯಾಕೆ ಬೇಕು? ಈಗ ಹೇಳಿರೆ ಏನನ್ನ ನಮಗೆ ಹೇಳ್ತಾರೆ ಅಂತ ಜಗಳ ಮಾಡೋದು ಅದೆಲ್ಲ ಮಾಡ್ತಾರೆ. ಯಾಕೆ ಅದಕ್ಕೆ ಅನುಸರಿಸ್ಕೊಂಡು ಹೋಗ್ಬೇಕತ್ತ. ಏನಾಗಿದ್ದಾತ ಹೋಗಿದ್ದೋ ತತ್ತ ಅನುಸರಿಸ್ಕೊಂಡು ಹೋಗ್ಬೇಕಿಲ್ಲ ಅಂತಂದರೆ ಆಗಲ್ಲ. ಈಗ ಏನ ದೇವ್ರ ದಯದಿಂದ ನೀವಿಬ್ಬರು ಚೆನ್ನಾಗಿದ್ಕೊಂಡು ಹೋಗ್ರಿ. ಚಿಕ್ಕಮ್ಮ ಹೋಗು, ನಪ್ಪಗೆ ಒಂದು ಸ್ವಲ್ಪ ಟೀ ಮಾಡಿಕೊಟ್ಟು ಅದೇನೆಲ್ಲ ನಪ್ಪ ಇನ್ನೂ ನೋಡ್ತೀನಿ. ಅವಳಿಗೇನು ಹೇಳ್ಬೇಡ. ಅವಳು ಹಂಗೇನೆ ಯಾತಕ್ಕೆ ಕೇಳಲ್ಲ. ಅಲ್ಲ ಕಣೆ ಕವಿತಾ, ಯಾತಕ್ಕೆ ಕೇಳಲ್ಲ ಅಂತ ನೀನು ಹಂಗೆ ಸುಮ್ಮನೆ ಬಿಡ್ಕೊಂಬಂದ್ರೆ ಅವಳು ಹಂಗೆ ಇರ್ತಾಳೆ ಕಣೆ. ಹೇಳ್ಬೇಕು ಮಾಡಮ್ಮ ಅಂತ ಹೇಳ್ಬೇಕು ಕಣೆ. ಹೇಳಿರೆ ಕಣೆ ಮಾಡೋದು. ನೀನು ನನ್ನ ಸೊಸೆ ಅಂತ ತಲೆ ಮೇಲೆ ಹಿಕ್ಕೊಂಡು ನೀನು ಹಿಂಗಿದ್ರೆ ಹಿಂಗೆ ಇರೋದಯ್ಯ. ಹೇಳ್ಬೇಕು ಮಾಡಮ್ಮ, ಮನೆಯಗಳದ ಮಾಡಲಿಲ್ಲ ಅಂದರೆ ಹೆಂಗೆ, ಏನು ಮನೆ ಕೆಲಸ ಮಾಡಲಿಲ್ಲ ಅಂದರೆ ಇನ್ನೇನು ಮಾಡ್ತೀಯ ಅಂತ ಕೇಳ್ಬೇಕು. ಮತ್ತೆ ಕೇಳಲಿಲ್ಲ ಅಂದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ನೀನು ತಲೆ ಮೇಲೆ ಹಿಕ್ಕೊಂಡ್ರೆ ಅವಳು ಹಿಂಗೆ ಇರ್ತಾಳೆ. ಈಗ ನಾವು ವ್ಯವಸ್ಥೆ ಹಿಂಗೆ ಮಾಡ್ತೀನಿ ಅವಳು. ನಾನು ಮಾಡ್ಬೇಕು ತಾನೆ ಅವಳು ನಿನ್ನ ಸೊಸೆ. ಮಾಡಿದ್ರೆ ತಾನೇ ಎಲ್ಲಾನು ಆಗೋದು. ಎಲ್ಲೂ ಕೆಲಸಕ್ಕೂ ಹೋಗಲ್ಲ, ಏನಿಲ್ಲ, ಮನೆಯ ಬರೀ ಸ್ಟೈಲ್ ಮಾಡ್ಕೊಂಡು ಬರೀ ಯಾವಾಗಲೂ 24 ಗಂಟೆ ಫೋನ್ ಹಿಡ್ಕೊಂಡು ನೋಡ್ಕೊಂಡು ಬರೀ ಹಿಂಗೆ ಟೈಮ್ ಪಾಸ್ ಮಾಡೋದು. ಅವಳಿಗೆ ಭಾಳ ದಿಮಾಕಮ್ಮ ತಾಯಿ. ಈಗ ಸ್ಟ್ಯಾಂಡರ್ಡ್ ಅಂತ ಹೋದ್ರೆ ಹಿಂಗೆ ಮತ್ತೆ ಆಗೋದು. ನಮ್ಮ ಬೇಬಿ ಹಂಗೆ ಹೇಳಮ್ಮ, ಅವ್ರ ತಾತನ ಲೋಟ ನೀರು ಕೇಳಿಸೋಕೆ ಹಂಗೆ ತಂದ್ಕೊಡೋದು ಮಾಡೋಳು. ಅದು ನಮ್ಮ ಬೇಬಮ್ಮನೆ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡ್ತೀಯ ಇವಾಗ? ಹಿಂಗಾತು ಹೋಗತ್ತ. ನಮ್ಮ ಬೇಬಮ್ಮನೇ ಮದುವೆ ಮಾಡ್ಕೋಬೇಕಾಯ್ತು. ನಾನು ಕೇಳಿದ್ನಲ್ಲ, ಕೊಡ್ದಿಲ್ಲದಕ್ಕೆ ತಾನೇ ನಾನು ಬೇರೆ ಕಡೆಗೆ ಮಾಡ್ಕೊಂಡಿದ್ದು. ನನಗೂ ಮಾಡ್ಕೋಬೇಕು ಅಂಬೋದು ಆಸೆ ಇತ್ತು. ಅದಕ್ಕೆ ಇವಾಗ ಅವ್ರ ಮುಂದೆ ನಾವು ಸುಮ್ಮನೆ ಸಾದ್ರ ಆಗಬಾರ್ದು. ನನ್ನ ಸೊಸೆ ಅಂತೇಳಿ ಹಿಂಗೆ ಅವ್ರ ಮುಂದೆ ಹಿಂಗೆ ತೋರಿಸ್ಕೊಂಬತ್ತಾಗಿನೂ ಮಾತಾಡ್ತೀವಿ ನೋಡಿ. ಇವಾಗ ಕಾಲ ಬಿಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟೈತಿ ನನಗಂತೂ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ಹೋಗು, ಏನಾನ ಹೇಳಿದ್ರೆ ಸಿಟ್ಟಾಗ್ತಾರೆ. ಏಳು ಒಟ್ಟು ಕೇಳ್ಬೇಕಣಮ್ಮ. ಮನೆಯಾಗಿದ್ಮೇಲೆ ಮಾಡಬೇಕು, ಎಲ್ಲನ ಹಿರಿಯರ್ಗೊಂಬಕ್ಕೆ ಇಕ್ಬೇಕು, ಕಾಪಿ ಕೊಡ್ಬೇಕು, ನೋಡ್ಕೋಬೇಕು ಅಂತ ಹೇಳ್ಬೇಕು. ಅಯ್ಯೋ, ಈಗ ಅದೇ ಅವರು ಹಂಗೆ ಮಾಡ್ತಾರೆ ಅಂದ್ರೆ ಅವ್ರು ಇನ್ನೂ ಹಂಗೆ ಮಾಡ್ತಾನೆ ಇರ್ತಾರೆ. ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲ್ತ್ಕೊಂಡು ಯಾವಾಗ ಕಲ್ತ್ಕೊಂತಾರೆ? ಅದೆಲ್ಲ ಹೆಂಗೆ ಮಾತಾಡುತ್ತೆ? ಒಂದು ಲೋಟ ನೀರು ಕೊಡೋಕ್ಕೂ ನನ್ನ ಗಂಡಂಗೆ ಮಾತ್ರ ನಾನು ನೀರು ಕೊಡೋದು ಅಂತ ಇತ್ತಲ್ಲ, ನೀರು ಕೊಡೋಕ್ಕೆ ನಾವು ಅಯ್ಯೋ ದೇವ್ರಿ ಇಂಥವ್ರನ್ನ ಎಲ್ಲೂ ನೋಡಿಲ್ಲ ನೀನೇನ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕವಿತಾ ಸೊಸೆ ಎಂಥವಳು ಅಂತ. ಒಂಥರ ಭಾಳ ದಿಮಾಕ್ ಮಾಡ್ತಾಳೆ, ಥರ ಹೆಂಗೆ ಇದು ಮಾಡ್ತಾಳೆ ಅಂತೇಳಿ. ಏನು ಮಾಡೋದು? ನೋಡ್ತಾ ಇರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.